ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನೋಡಿ. ಇದು ದಾಳಂಬ್ರಿ ಗಿಡ ನೋಡಿ, ದಾಳಂಬ್ರಿ ಕಾಯಿ ತೋರಿಸ್ತಾ ಇದ್ದೀನಿ. ಈ ದಾಳಂಬ್ರಿ ಒಳಗಡೆ ಬೀಜಗಳು ಮಾತ್ರ ನಾವು ತಿಂತೀರಿ. ಈ ಒಟ್ಟೆಲ್ಲ ನಾವು ಬಿಸಾಕ್ತೀರಿ. ಒಟ್ಟು ಬಿಸಾಕಬಾರ್ದು. ಒಟ್ಟು ನೆರಳಲ್ಲಿ ಒಣಗಿಸಿ ಸೂರ್ಣ ಮಾಡ್ಕೊಬೇಕು. ಒಟ್ಟು ನೆರಳಲ್ಲಿ ಒಣಗಿಸಿ ಸೂರ್ಣ ಮಾಡ್ಕೊಂಡು ಒಂದು ಬಾಟ್ಲಲ್ಲಿ ಕಲೆಕ್ಟ್ ಮಾಡಿಕೊಂಡು, ಒಂದು ಯಾವುದಾದ್ರೂ ಒಂದು ಇದರಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದು, ಅದು ನಾವು ಟೀ ಕುಡಿಯೋ ಥರ ಬೆಳಗ್ಗೆ ಆಲೋಟನಲ್ಲಿ ಅದರಲ್ಲಿ ನಿಮ್ಗೆ ಬೇಕಾದರೆ ಬೆಲ್ಲ ತಿನ್ನೋರು ಯಾರಾದರೂ ಆಗಿದ್ದರೆ ಬೆಲ್ಲ ತಿನ್ಕೊಳ್ರಿ, ಬೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಕೊಳ್ರಿ. ಇಲ್ಲ ನಾವು ಸಕ್ಕರೆ ತಿಂತೀರಿ ಅಂದರೆ ಸಕ್ಕರೆಯಲ್ಲಿ ಬೇಡ, ಕಲ್ಲು ಸಕ್ಕರೆ ಬರ್ತದೆ ವೈಟ್ದು, ಆ ವೈಟಿದು ಕಲ್ಲು ಸಕ್ಕರೆ ತಗೊಂಡು ನೀವು ತಿನ್ಕೊಳ್ಬೇಕಾಗ್ತದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಶುಗರ್ ಅಂತಾರಲ್ಲ, ಶುಗರ್ ನಾವು ತುಂಬಾ ಕಂಟ್ರೋಲ್ ಮಾಡ್ತದೆ. ಬಿ ಪಿ ಲೋ ಆಗಿರೋರ್ಗೆಲ್ಲನೂ ಸ್ವಲ್ಪ ಇದು ಚೆಂದಾಗಿ ವರ್ಕ್ ಮಾಡ್ತದೆ. ನೀವು ನಿಮ್ಗಾಗಿ ಮಾಡ್ಕೊಬೇಕು ಅಂತ ನಾನು ತೋರಿಸ್ತಾಯಿದ್ದೀನಿ ನೋಡಿ. ದಾಳಂಬ್ರಿ ಕಾಯಿನೂ ತೋರಿಸ್ತಾಯಿದ್ದೀನಿ. ಈ ಗಿಡದ ಒಟ್ಟುಗಳು, ಈ ಕಾಯಿನಲ್ಲಿ ಒಟ್ಟು ಮೇಲೆ ಸುಳಿತಾರಲ್ಲ, ಆ ಸುಳಿಯೋ ಒಟ್ಟುಗಳನ್ನ ನೀವೇನು ಮಾಡಬೇಕಂದ್ರೆ ನೀಟಾಗಿ ನೆರಳಲ್ಲಿ ಒಣಗ್ಕೊಬೇಕು. ಮನೆಯಲ್ಲೇ ಇಲ್ಲ ಎಲ್ಲನ ಒಂದು ಕಡೆ ನೆರಳಲ್ಲಿ ಒಣಗಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಬೇಕು. ಅದನ್ನು ಪೌಡ್ರ್ ಮಾಡಿಕೊಂಡು ನೋಡಿ, ವಿಡಿಯೋನ ಲಾಸ್ಟ್ ಗಂಟ ನೋಡಿ. ಅದನ್ನು ಪೌಡ್ರ್ ಮಾಡ್ಕೊಂಡು ಏನು ಮಾಡಬೇಕಂದ್ರೆ, ನೀವು ಅದರಲ್ಲಿ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಲವಂಗ ಇಷ್ಟೂ ನೀವು ಅದರಲ್ಲಿ ಹಾಕಿ ಚೆಂದ ಕುಟ್ಟಿ ಪೌಡ್ರ್ ಮಾಡಿ ಒಂದು ಇದರಲ್ಲಿ ಮಾಡ್ಕೊಬೇಕಾಗ್ತದೆ. ನೋಡಿ ದಾಳಂಬ್ರಿ ಗಿಡ ನೋಡಿದ್ದೀರಲ್ಲ, ಅದನ್ನು ನಾವು ಟೀ ಕುಡ್ದಂಗೆ ಒಂದೊಂದು ದಿನಕ್ಕೆ ಒಂದೊಂದು ಚಮಚ, ಒಂದು ಸ್ಪೂನ್ ಅಷ್ಟೇ, ಬೇರೆ ಇನ್ನೇನು ಹಾಕೋಂಗಿಲ್ಲ. ಏಲಕ್ಕಿ, ಸ್ವಲ್ಪ ಲವಂಗ ಇಷ್ಟು ಹಾಕ್ಬಿಟ್ಟು ನಿಮ್ಗೆ ಒಂದು ವಾರಕ್ಕೆ ಆಗೋಷ್ಟು ಎಷ್ಟು ಬೇಕೋ ಅಷ್ಟೇ ಕಲೆಕ್ಟ್ ಮಾಡ್ಕೊಡ್ರೆ, ಅದು ಖಾಲಿ ಆದಮೇಲೆ ನೆಕ್ಸ್ಟ್ ತಿರ್ಗಾ ಮಾಡಿಕೊಂಡು ನೀವು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಗಾಗಿ ನೀವು ಮಾಡ್ಕೊಬೇಕಂತ ನಾನು ತೋರಿಸ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಲು ಲೈಕ್ ಕೊಟ್ಟರೆ, ಫಸ್ಟು ಲೈಫ್ ಕೊಟ್ರೇ ನೀವು ವಿಡಿಯೋಗಳು ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕೋದು. ನೀವು ಲೈಫ್ ಕೊಡೋ ಇಲ್ಲಾಂದರೆ ನಾನು ವಿಡಿಯೋಗಳು ಮಾಡೋಕ್ಕೆ ಚಾನ್ಸೇ ಸಿಕ್ಕಲ್ಲ. ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ, ಗೊತ್ತಿಲ್ಲದಿರೋರಿಗೆಲ್ಲ, ಯಾರಿಗೂ ಆರೋಗ್ಯದಲ್ಲಿ ಯಾರೆಲ್ಲ ನೊಂದಿರ್ತೀರೋ ಅವ್ರಿಗೆಲ್ಲನೂ ಶೇರ್ ಮಾಡಿ. ನೀವು ನೋಡಿ ಮಾಡ್ಕೊಳ್ಳಿ.